ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ LNK ನ್ಯೂಸ್. ನೀವು ಹೊಂದಿರುವ ಜಮೀನುಗಳ RTC ಪಹಣಿಗಳಿಗೆ ಆಧಾರ್ ಜೋಡಣೆ ಮಾಡಿಸಿರುವಿರೆ? ನೀವು ಹೊಂದಿರುವ ಜಮೀನುಗಳ RTC ಪಹಣಿಗಳಿಗೆ ಆಧಾರ್ ಜೋಡಣೆ ಮಾಡಿಸಿಲ್ಲವೆಂದರೆ ಆಗುವ ನಷ್ಟವೇನು? ನೀವು ಹೊಂದಿರುವ ಜಮೀನುಗಳ RTC ಪಹಣಿಗಳಿಗೆ ಆಧಾರ್ ಜೋಡಣೆ ಮಾಡಿದ್ದಲ್ಲಿ ಆಗುವ ಲಾಭಗಳೇನು? ಈ ಎಲ್ಲಾ ಮಾಹಿತಿಯನ್ನ ತಮಗೆ ತಿಳಿಸುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಕ್ಷಣವೇ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವ ಎಲ್ಲ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಮೂಲಕ ಪಡೆಯಲು ಅನುಕೂಲವಾಗುವುದು. ಮತ್ತು ನಾವು ನೀಡುವ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೀವು ಹೊಂದಿರುವ ಜಮೀನುಗಳ RTC ಪಹಣಿಗಳಿಗೆ ಆಧಾರ್ ಜೋಡಣೆ ಮಾಡಿಸಿರುವಿರೆ? ಇಲ್ಲ ಎಂದಲ್ಲಿ ತಕ್ಷಣವೇ ನಿಮ್ಮ ಜಮೀನಿನ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಭೇಟಿ ಮಾಡಿ ನಿಮ್ಮ ಜಮೀನುಗಳ ಪಹಣಿಗಳಿಗೆ ಆಧಾರ್ ಜೋಡಣೆಗೆ ಆಧಾರ್ನ ಜೆರಾಕ್ಸ್ ಪ್ರತಿ ಹಾಗೂ ಅವರು ಕೋರಿದ ಇತರೆ ಮಾಹಿತಿಯನ್ನು ನೀಡಿ. ನೀವು ಹೊಂದಿರುವ ಜಮೀನುಗಳ ಪಹಣಿಗಳಿಗೆ ಆಧಾರ್ ಜೋಡಣೆ ಮಾಡಿಸಿಲ್ಲವೆಂದರೆ ಆಗುವ ನಷ್ಟವೇನು? ರೈತರಿಗೆ ನಿಗದಿತ ಸಮಯದಲ್ಲಿ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒದಗಿಸುವ ಕಾರ್ಯದಲ್ಲಿ ವಿಳಂಬ ಮತ್ತು ದುರುಪಯೋಗ ಹಾಗೂ ಅಪೂರ್ಣ ಮಾಹಿತಿ ಕೊರತೆಯಿಂದ ಸರ್ಕಾರ ನೀಡುವ ಸೌಲಭ್ಯಗಳಿಂದ ವಂಚಿತರಾಗುವುದು. ನೀವು ಹೊಂದಿರುವ ಜಮೀನುಗಳ ಪಹಣಿಗಳಿಗೆ ಆಧಾರ್ ಜೋಡಣೆ ಮಾಡಿದ್ದಲ್ಲಿ ಆಗುವ ಲಾಭಗಳೇನು? ನೀವು ನಿಮ್ಮ ಜಮೀನುಗಳ ಪಹಣಿಗಳಿಗೆ ಆಧಾರ್ ಜೋಡಣೆ ಮಾಡಿದ್ದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ನೀಡುವ ಸಮಯದಲ್ಲಿ ರಾಜ್ಯದಲ್ಲಿನ ರೈತರ ನಿಖರ ದತ್ತಾಂಶದಿಂದಾಗಿ ಸೌಲಭ್ಯಗಳ ರಚನೆ ಮಾಡಲು ಹಾಗೂ ಅವುಗಳನ್ನು ಜಾರಿಗೆ ತಂದು ನೇರವಾಗಿ ಫಲಾನುಭವಿಗಳಿಗೆ ಒದಗಿಸಲು ಸಮಯದ ಅಭಾವ ಉಂಟಾಗುವುದಿಲ್ಲ. ಇದರಿಂದ ರೈತರ ಹೆಸರಿನಲ್ಲಿ ವಂಚನೆಯೂ ಆಗುವುದಿಲ್ಲ. ಸರ್ಕಾರದಿಂದ ನೀಡುವ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳಲು ರೈತರಿಗೆ ಉತ್ತಮ ಮಾರ್ಗವಾಗಿದ್ದು, ರಾಜ್ಯದ ಎಲ್ಲಾ ರೈತರು ತಮ್ಮ ಜಮೀನುಗಳ RTC ಪಹಣಿಗಳಿಗೆ ಕಡ್ಡಾಯವಾಗಿ ತಮ್ಮ ಜಮೀನು ಹೊಂದಿದ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಭೇಟಿ ಮಾಡಿ ಹಿಂದೆ ಆಧಾರ್ ಜೋಡಣೆ ಮಾಡಿಸಿಕೊಳ್ಳಿ. ಧನ್ಯವಾದಗಳು.